ಇವತ್ತು ನಮ್ಮ ಕನಸಿನ ಪಯಣ ಆದ ಅಮರನಾಥ್ ಯಾತ್ರೆಗೆ ನಾವು ಟ್ರಾವೆಲ್ ಮಾಡ್ತಾ ಇದೀವಿ. ಭಾರತದಲ್ಲಿ 3ನೇ ಅತಿ ದೊಡ್ಡ ಉದ್ದವಾದ ಟ್ರೈನ್ ಜರ್ನಿನ ನಾನ್ ನಿಮ್ಗೆ ಮಾಡಿಸ್ತಾ ಇದ್ದೀನಿ. ಸುಮಾರು 11 ಸ್ಟೇಟ್ ಗಳನ್ನ ದಾಟ್ಬಿಟ್ಟು ಈ ಲೆವೆಲ್ ಮಾತ್ರ ಬಿಸಿಲಿರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಸೊ ಟ್ರೈನು ಇಲ್ಲೇ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ರೌಡಿಸಮ್ಗೆ ಒಂದು ಇತಿಹಾಸ ಅಂದ್ರೆ ಅದು ವಿಜಯವಾಡ ಅಂತ ಹೇಳ್ತಾರೆ. ಆ ಕಡೆನೂ ಕಾಣಿಸ್ತಾ ಇದೆ, ಈ ಕಡೆನೂ ಕಾಣಿಸ್ತಾ ಇದೆ. ತಿರುವನಂತಪುರಂ ಸೆಂಟ್ರಲ್ ಟು ನ್ಯೂ ಡೆಲ್ಲಿ ಹೋಗ್ತಾ ಇರೋಂಥ ಟ್ರೈನ್. ತುಂಬಾ ಹೆಡ್ಡೇಕು, ಬೆಳಗ್ಗೆ ಎದ್ದ ತಕ್ಷಣ ಫುಲ್ ಹೆಡ್ಡೇಕ್ ತರ ಆಗೋಗಿದೆ. ಜರ್ನಿಯ ಮೊದಲ ಟನಲ್ ಒಳಗಡೆ ನಾವು ಎಂಟ್ರಿ ಆಗ್ತಾ ಇದೀವಿ. ಹಳೇ ಸ್ಟೇಷನ್ ಅನ್ಸುತ್ತೆ. 300 ಕಿಲೋಮೀಟರ್ ವರೆಗೂ ಯಾವುದೇ ಸ್ಟಾಪ್ ಇರಲ್ಲ. ಜೋಧ್ಪುರ್ ಟು ಭೋಪಾಲ್ ಬರೋ ಅಂತ ಒಂದು ಗಾಡಿ. ಫೋಟೋ ಎಲ್ಲ ಕಳ್ಸಿದೀವಿ, ಅವ್ನ ಬಂದೇ ಇಲ್ಲ, ನೋಡ್ಬೇಕು. ಸೊ ಹಿಂಗೆ ಹೊಸ ಯೂಟ್ಯೂಬರ್ಸ್ ನ ಸಪೋರ್ಟ್ ಮಾಡ್ತಾ ಇರಿ. ನೋಡಿ 7 ಗಂಟೆ 6 ನಿಮಿಷ ಆಗಿದೆ. ಆದ್ರೆ ಈಗ ವೆದರ್ ತೋರಿಸ್ತೀನಿ ನೋಡಿ. ಇಲ್ಲೊಂದು ಐಫೋನ್ ಬೇರೆ ಕಳ್ತನ ಆಗಿದೆ. ಕೇಸ್ನ ಅವ್ರಿಗೆ ಟ್ರಾನ್ಸ್ಫರ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೋದ್ರು. ಫುಲ್ ಆರ್ಮ್ಡ್ ಫೋರ್ಸಸ್ ಇದ್ರು. ಒಂದು RFID ಕಾರ್ಡ್ ನ ತಗೋಬೇಕು. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಪ್ರೀತಿಯ ಎಕ್ಸ್ಪ್ಲೋರರ್ ಮಾರುತಿರಾಮ್. ಇವತ್ತು ಒಂದು ಹೊಸ ವಿಡಿಯೋ ಜೊತೆಗೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಇವತ್ತು ಎಲ್ಲಿಗಪ್ಪ ಟ್ರಾವೆಲ್ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ, ಇವತ್ತು ನಮ್ಮ ಕನಸಿನ ಪಯಣ ಆದ ಅಮರನಾಥ್ ಯಾತ್ರೆಗೆ ನಾವು ಟ್ರಾವೆಲ್ ಮಾಡ್ತಾ ಇದ್ದೀವಿ. ನಾನು ತಿರುಪತಿ ರೈಲ್ವೆ ಸ್ಟೇಷನ್ ನಲ್ಲಿ ಇದ್ದೀನಿ. ತಿರುಪತಿ ರೈಲ್ವೆ ಸ್ಟೇಷನ್ ಇಂದ ನಾವು ಜಮ್ಮು ತಾವಿಗೆ ಟ್ರಾವೆಲ್ ಮಾಡ್ತಾ ಇದ್ದೀವಿ. ಗುರು, ಈ ಟ್ರೈನ್ ಅಲ್ಲಿ ನಾವು ಸುಮಾರು 2 ಹಗಲು 2 ರಾತ್ರಿ ಟ್ರಾವೆಲ್ ಮಾಡ್ತೀವಿ. ಸುಮಾರು 2764 ಕಿಲೋಮೀಟರ್ ಟ್ರೈನ್ ಜರ್ನಿ ಇದಾಗಿರುತ್ತೆ. ಭಾರತದಲ್ಲಿ 3ನೇ ಅತಿ ದೊಡ್ಡ ಉದ್ದವಾದ ಟ್ರೈನ್ ಜರ್ನಿನ ನಾನ್ ನಿಮ್ಗೆ ಮಾಡಿಸ್ತಾ ಇದ್ದೀನಿ. ಈ ಟ್ರೈನ್ ಅಲ್ಲಿ ನಾವು ಸುಮಾರು 48 ಗಂಟೆಗಳ ಕಾಲ ಟ್ರೈನ್ ಜರ್ನಿನ ಮಾಡ್ತಾ ಇದ್ದೀವಿ. ಈ ಯುನಿಕ್ ಎಕ್ಸ್ಪೀರಿಯನ್ಸ್ ನ ನಿಮ್ಗೂ ಮಾಡಿಸ್ತೀನಿ. ಯಾವುದೇ ಕಾರಣಕ್ಕೂ ವಿಡಿಯೋನ ಸ್ಕಿಪ್ ಮಾಡಬೇಡಿ, ವಿಡಿಯೋನ ಪೂರ್ತಿ ನೋಡಿ. ಮತ್ತೆ ತಡ ಮಾಡೋಣ, ವಿಡಿಯೋನ ಶುರು ಮಾಡೋಣ, ಬನ್ನಿ. ಹೊಸ ರೈಲ್ವೆ ಸ್ಟೇಷನ್ನು ಕಟ್ತಾ ಇದ್ದಾರೆ ಅನ್ಸುತ್ತೆ ಆ ಕಡೆಗೆ. ಸೊ ಇದು ಎಂಟ್ರಿ, ಆ ಕಡೆಯಿಂದನೂ ಎಂಟ್ರಿ ಇದೆ. ಇವಾಗ ಒಳಗಡೆಗೆ ಹೋಗ್ತಾ ಇದ್ದೀವಿ. ಒಳಗಡೆಗೆ ಹೋಗೋಣ. ನಮ್ಮದು ಯಾವ ಪ್ಲಾಟ್ಫಾರ್ಮ್ ಅಂತ ನನಗೆ ಗೊತ್ತಿಲ್ಲ. ಸೊ ಒಳಗಡೆಗೆ ಹೋಗಿ ಡಿಸ್ಪ್ಲೇಲಿ ನೋಡಬೇಕು ಎಲ್ಲಿದೆ ಅಂತ. ಗುರು, ಇವತ್ತು ನಾನು ಯಾವ ಟ್ರೈನಲ್ಲಿ ಜರ್ನಿ ಮಾಡ್ತಾ ಇದ್ದೀನಿ ಅಂತ ಅಂದರೆ, ಈ ಟ್ರೈನ್ ಸಂಖ್ಯೆ ಬಂದು 16787 TEN-SVDK ಎಕ್ಸ್ಪ್ರೆಸ್ ಅಂತ. ಇದು ತಮಿಳುನಾಡಿನ ತಿರುವನ್ವೇಲಿಯಿಂದ ಹಿಡಿದು ಜಮ್ಮು ಕಾಶ್ಮೀರದಲ್ಲಿರುವ ಕಾಟ್ರಾವರೆಗೂ ಹೋಗುತ್ತೆ. ಸೊ ಈ ಟ್ರೈನಲ್ಲಿ ನಾನು ತಿರುಪತಿಯಿಂದ ಈಗ ಹೋಗ್ತಾ ಇದ್ದೀನಿ ಜಮ್ಮು ತಾವಿವರೆಗೂ. ತಿರುಪತಿಯಿಂದ ನನಗೆ ಸುಮಾರು 2764 ಕಿಲೋಮೀಟರ್ ಆಗುತ್ತೆ. ಗುರು, ಈ ಟ್ರೈನಲ್ಲಿ ನಾವು ಸುಮಾರು 11 ಸ್ಟೇಟ್ಗಳನ್ನ ದಾಟ್ಬಿಟ್ಟು ಜಮ್ಮು ತಾವಿಗೆ ಹೋಗ್ತಾ ಇದ್ದೀವಿ. ನಿಜವಾಗ್ಲೂ ವಾಟ್ ಎ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ನಾನು ಮಾಡ್ತಿರೋಂಥದ್ದು. ನಿಮ್ಗೂ ಮಾಡಿಸ್ತೀನಿ, ಬನ್ನಿ. ಮಳೆಗಾಲ ಇದು ನೋಡಿದ್ರೆ ತಿರುಪತಿ ರೈಲ್ವೆ ಸ್ಟೇಷನ್ನಲ್ಲಂತೂ ಬೆಂದೋಗ್ತಾ ಇದ್ದೀವಿ. ಇವಾಗ ಇನ್ನೂ 8:15 ಗುರು, ಬೆಂದೋಗ್ತಾ ಇದ್ದೀವಿ. ಫುಲ್ಲು ಶೆಕೆ. ಅಯ್ಯಪ್ಪ, ಅದು ಹೆಂಗಿರ್ತಾರೋ ಮಧ್ಯಾಹ್ನ ಟೈಮಲ್ಲೆಲ್ಲ. ನಿಜವಾಗ್ಲೂ ಯಾವಾಗ ಟ್ರೈನ್ ಬಂದು ಯಾವಾಗ AC ಒಳಗಡೆ ಹೋಗ್ತೀವೋ ಅಂತ ಅನ್ನೋ ಫೀಲ್ ಬಂದ್ಬಿಟ್ಟಿದೆ. ಫೈನಲಿ ನಮ್ಮ ಟ್ರೈನು ಬಂತು. ಈಗ ಇದೇ ಟ್ರೈನಲ್ಲೇ ನಾವು ಹೋಗ್ತಾ ಇರೋಂಥದ್ದು. ಈ ಟ್ರೈನು ಡೈರೆಕ್ಟು ಸೌತ್ ಇಂದ ನಾರ್ತ್ ಹೋಗೋ ಅಂತ ಒಂದು ಎಸ್ಪೆಷಲಿ ಸಖತ್ತಾಗಿರೋ ಟ್ರೈನು. ಶ್ರೀ ಮಾತಾ ವೈಷ್ಣವಿ ದೇವಿ ದೇವಸ್ಥಾನಕ್ಕೆ ನಾವೇನಾದರೂ ಹೋಗ್ಬೇಕು ಅಂತ ಅಂದರೆ ಸೌತ್ ಕಡೆಯಿಂದ ಇದು ಬೆಸ್ಟ್ ಟ್ರೈನ್ ಅಂತಲೇ ಹೇಳ್ಬೋದು. ಡೈರೆಕ್ಟು ಇಲ್ಲಿ ತಿರುಪತಿಲಿ ಹತ್ತಿದ್ರೆ ನಾವು ಡೈರೆಕ್ಟು ಕಾಟ್ರಾವರೆಗೂ ಅಲ್ಲೇ ಹೇಳ್ಕೋಬೋದು. ನಿಜವಾಗ್ಲೂ ಡೆಲ್ಲಿಗೆ ಹೋಗ್ಬಿಟ್ಟು ಅಲ್ಲಿಂದ ಇನ್ನೊಂದು ಟ್ರೈನ್ ಚೇಂಜ್ ಮಾಡೋ ಬದಲು ಇದು ಡೈರೆಕ್ಟ್ ಟ್ರೈನ್ ಆಗಿರೋದ್ರಿಂದ ಆರಾಮಾಗಿ ಹೋಗ್ಬೋದು. ಇದ್ದಿದ್ರಲ್ಲಿ ಒಳ್ಳೆ ಫೇರೇ ಇದೆ. 2390 ರೂಪಾಯಿ ಏನೋ ನನಗೆ ಈ ಜರ್ನಿಗೆ ಕಾಸ್ಟ್ ಆಯಿತು. ನಮ್ಮ ಎಕಣಮ್ಮ ಗುರು, ಈಗ ನಮ್ಮ ಟ್ರೈನು ತಿರುಪತಿಯಿಂದ ಡಿಪಾರ್ಚರ್ ಆಗಿದೆ. ಈಗ ನಾವು ರೇಣಿಗುಂಟ ಜಂಕ್ಷನ್ ಕಡೆಗೆ ಹೋಗ್ತಾ ಇದ್ದೀವಿ. ಈ ಟ್ರೈನು ಯಾಕೋ ಗೊತ್ತಿಲ್ಲ ಸುಮಾರು 16-17 ನಿಮಿಷ ಲೇಟಾಗಿ ಬಂತು ತಿರುಪತಿಗೆ. ನೆನ್ನೆ ಒಂದು 5 ನಿಮಿಷ ಸ್ಟಾಪ್ ಕೊಡ್ತಾರೆ ಅಷ್ಟೇ. ಬೇಗ ಇಳ್ಕೊಂಡು ಬೇಗ ಹತ್ಬಿಡ್ಬೇಕು ಇಲ್ಲಿ. ಬನ್ನಿ, ನಮ್ಮ ಕೋಚು ನಾವೆಲ್ಲಿದ್ದೀವಿ ಏನು ಅಂತ ತೋರಿಸ್ತೀನಿ. ಈಗ ನಮಗೆ ಸಿಕ್ಕಿರೋಂಥ ಈ ಎಂಟೈರ್ ಬರ್ತು ಆಲ್ಮೋಸ್ಟ್ ಖಾಲಿಗಿದೆ. ಇಡೀ ಈ ಬರ್ತಲ್ಲಿ ನಾನು, ನಿಖಿಲು, ಮಹೇಶ ಮಾತ್ರನೇ ಇರೋವಂಥದ್ದು. ಸೊ ಆ ಕಡೆ ಮಹೇಶ ಮಲಗಿದ್ದಾನೆ ಆರಾಮಾಗಿ ಒಂದು ಸೀಟಲ್ಲಿ. ಸೊ ಇಲ್ಲಿ ನಿಖಿಲಣ್ಣ ಆರಾಮಾಗಿ ಮಲಗಿದ್ದಾರೆ. ಇದು ನನ್ನ ಸೀಟು.
ಪ್ರತಿಯೊಂದು ಅಪ್ಡೇಟ್ ಕೊಡ್ತೀನಿ. ಮುಂದೆ ಹೋಗೋಣ. ಈಗ ನೆಕ್ಸ್ಟ್ ಬರೋ ಅಂಥ ರೈಲ್ವೆ ಸ್ಟೇಷನ್ನು ರೇಣಿಗುಂಟ ಜಂಕ್ಷನ್ ಅಂತ. ಇಲ್ಲಿಂದ ಮೇ ಬಿ ಇಲ್ಲೇ 16 ನಿಮಿಷ ಡಿಲೇ ಆಗಿದೆ ಅಂದರೆ ಇನ್ನೊಂದು 10 ನಿಮಿಷ ಡಿಲೇ ತೋರಿಸ್ತಾ ಇದೆ ಅಲ್ಗೂ. ನೋಡೋಣ. ತಿರುಪತಿಯಿಂದ 10 ಕಿಲೋಮೀಟ್ರ್ ದೂರದಲ್ಲಿರುವ ರೇಣಿಗುಂಟ ಸ್ಟೇಷನ್ಗೆ ಬಂದಿದ್ದೀವಿ. ಇಲ್ಲಿ ಸುಮಾರು 10 ನಿಮಿಷಗಳ ಕಾಲ ಈ ಟ್ರೈನು ನಿಲ್ಲಿಸುತ್ತೆ. ಸೊ ಇವಾಗ ವಾಟ್ರ್ ಬಾಟ್ಲುಗಳು ಬೇಕು. ಸೊ ಅದಕ್ಕೆ ವಾಟ್ರ್ ಬಾಟ್ಲುಗಳನ್ನ ತೊಗೊಂಡೋಗೋಣ ಅಂತ ಬಂದಿದ್ದೀನಿ. ರೈಟ್ ನಾವು ರೇಣಿಗುಂಟ ಸ್ಟೇಷನ್ನ ಬಿಟ್ಟಿದ್ದೀವಿ. ನೆಕ್ಸ್ಟು ತಲುಪುವಂಥ ಒಂದು ಸ್ಟೇಷನ್ನು ನೆಲ್ಲೂರು ಸ್ಟೇಷನ್ನು. ಇಲ್ಲಿಂದ ಸುಮಾರು 157 ಕಿಲೋಮೀಟರ್ ದೂರ ಇದೆ. ಸೊ 3A ನಾನು ಬುಕ್ ಮಾಡಿರೋ ಅಂಥದ್ದು. ನನಗೆ ಸೈಡ್ ಲೋವರಲ್ಲೇ ಸೀಟ್ ಸಿಕ್ಕಿದೆ. 11:15ಗೆ ಬರಬೇಕಾಗಿರೋ ಅಂಥ ಟ್ರೈನು 11:45ಗೆ ನೆಲ್ಲೂರಿಗೆ ರೀಚ್ ಆಗಿದ್ದೀವಿ. ಇಲ್ಲೊಂದು 2 ನಿಮಿಷಗಳ ಕಾಲ ಬ್ರೇಕ್ ಮಾತ್ರ ಇದೆ. ಇದಾದಮೇಲೆ ಹೊರಡುತ್ತೆ. ಇದೇ ನೆಲ್ಲೂರು ರೈಲ್ವೆ ಸ್ಟೇಷನ್. ನೆಲ್ಲೂರಲ್ಲಿ ಸಿಕ್ಕಿದಂಥ ನಮಗೆ ಮೊದಲನೆಯ ಬ್ರಿಡ್ಜು ಮತ್ತು ನದಿ. ಫುಲ್ ಯಾವುದೋ ನದಿ ಗೊತ್ತಿಲ್ಲ, ಬಟ್ ಫುಲ್ಲು ಒಣಗೋಗಿದೆ. ಲೈಟಾಗಿ ನೀರಿದೆ. ಇದು ಹೋಗೋಕ್ಕೆ ಒಂದು ಟ್ರೈನ್ ಟ್ರ್ಯಾಕು ಮತ್ತು ಬರೋಕ್ಕೆ ಒಂದು ಟ್ರೈನ್ ಟ್ರ್ಯಾಕು. ಸೊ ಈ ರೀತಿ 3-4 ಇದೆ ಇಲ್ಲಿ. ಆ ಕಡೆಗೆ ಗಾಡಿಗಳು ಓಡಾಡೋ ಅಂತ ಬ್ರಿಡ್ಜ್ ಇದೆ. ತುಂಬ ದೊಡ್ಡದಾದ ಒಂದು ರಿವರು, ಬಟ್ ನೀರಿಲ್ಲ. ಸೊ ಖಾಲಿ ಹೊಡಿತಾ ಇದೆ. ಈ ಲೆವೆಲ್ಗೆ ಮಾತ್ರ ಬಿಸಿಲಿರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾನು. ಮಳೆಗಾಲ ಸ್ವಲ್ಪ ಫುಲ್ಲು ಕವರ್ಡ್ ಆಗಿ ಹೋಗೋಣ ಅಂತ ಅಂದ್ಕೊಂಡ್ರೆ ಇಲ್ಲಂತೂ ಬಿಸಿಲು ಚೆಚ್ಚಿ ಕೆಡುತ್ತಾ ಇದೆ. ಆಚೆ ಕಡೆಗೆ ಬರೋಕ್ಕಾಗಲ್ಲ. ಅಷ್ಟು ಹ್ಯುಮಿಡಿಟಿ, ಅಷ್ಟು ಒಂಥರ ಹೀಟ್ ವೇವ್ಸು. ಆಂಧ್ರ ಪ್ರದೇಶಲ್ಲಂತೂ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇದ್ದೀನಿ ಈ ಲೆವೆಲ್ಗಿರೋ, ಅದು ಮಳೆಗಾಲದಲ್ಲಿ ಈ ಥರ ಬಿಸಿಲನ್ನ. ಗುರು, ಇವಾಗ ನಾವು ನೆಲ್ಲೂರು ಸ್ಟೇಷನ್ನ ಬಿಟ್ಟಿದ್ದೀವಿ. ನೆಕ್ಸ್ಟ್ ಹೋಗ್ತಿರೋ ಅಂಥ ಸ್ಟೇಷನ್ ಬಂದು ಒಂಗೋಲು. ಇದು ನೆಲ್ಲೂರಿಂದ ಸುಮಾರು 117 ಕಿಲೋಮೀಟರ್ ದೂರದಲ್ಲಿದೆ. ಅಪ್ರಾಕ್ಸಿಮೇಟು 1.5 ಗಂಟೆ ಜರ್ನಿ ಟೈಮ್ ತೋರಿಸ್ತಾ ಇದೆ. ಆದರೆ ಟ್ರೈನು ಒಂದು 15 ಮಿನಿಟ್ಸ್ ಡಿಲೇ ಆಗಿರೋದ್ರಿಂದ ಸೊ 1 o'clock ಹೋಗೋ ಅಂಥ ಟ್ರೈನು. ಸೊ 1:10 ತೋರಿಸ್ತಾ ಇದೆ. ನೋಡೋಣ ಎಷ್ಟು ಗಂಟೆಗೆ ರೀಚ್ ಆಗುತ್ತೆ ಅಂತ. ಸೊ ಈಗ ಅಲ್ಲಿ ಹೋದ್ಮೇಲೆ ಸೊ ಊಟನ ಆರ್ಡ್ರ್ ಮಾಡಿದ್ದೀವಿ. ಒಂದು PNR ನಂಬರ್ ಕೊಟ್ಬಿಟ್ಟು ಆ್ಯಪ್ ಮುಖಾಂತರ ಹೊರಗಡೆ ಆರ್ಡ್ರ್ ಮಾಡಿದ್ದೀವಿ. ಇನ್ನೂ 2 ಊಟನ ಇಲ್ಲೇ ಮಾಡಿದ್ದೀವಿ. ಫಸ್ಟು ಹೆಂಗಿರುತ್ತೆ ಟೇಸ್ಟು ಅಂತ ಎಲ್ಲ ಒಂದು ಸ್ವಲ್ಪ ನೋಡೋಣ ಅಂತ ಬಂದಮೇಲೆ ನಿಮಗೆ ತೋರಿಸ್ತೀನಿ. ಸೊ ಒಂಗೋಲ್ಗೆ ರೀಚ್ ಆದಮೇಲೆ ಸಿಗ್ತೀನಿ. ಗುರು, ಇವಾಗ ಟ್ರೈನಲ್ಲಿ ಆರ್ಡ್ರು ಮಾಡಿ ಥಾಲಿನ ತರಿಸಿದ್ದೀವಿ. ವೆಜ್ ಥಾಲಿ ಇದು. ಒಂದು ವೆಜ್ ಥಾಲಿ 150 ರೂಪಾಯಿ. ಹೆಂಗಿದೆ ತೋರಿಸ್ತೀನಿ ಬನ್ನಿ, ಮತ್ತು ಟೇಸ್ಟ್ ಹೆಂಗಿರುತ್ತೆ ಅಂತ ಹೇಳ್ತೀನಿ. ನೋಡೋಣ. ಇದೇನೋ ಒಂದು ಮಿಕ್ಸ್ಡ್ ಪಿಕ್ಕಲ್ ಕೊಟ್ಟವ್ರೆ. ಇದೇನೋ ಒಂದು ಇದು ಆಲೂಗೆಡ್ಡೆದು ಏನೋ ಒಂದು ಸಬ್ಜಿ ಥರ ಮಾಡವ್ರೆ. ಅದ್ರ ಜೊತೆಗೆ ರೈಸು, ಇದೊಂದು ಸಬ್ಜಿ, ಇದೊಂದು ಸಾಂಬಾರು, ನೀರಿನ ಸಾಂಬಾರು. ಅದ್ರ ಜೊತೆಗೆ 3 ಚಪಾತಿ ಕೊಟ್ಟವ್ರೆ. ಇಷ್ಟೇ. ರಾಜ್ಮಾ ರೈಸು. ಟೇಸ್ಟ್ ಹೆಂಗಿದೆ ಅಂತ ಹೇಳ್ತೀನಿ ಬನ್ನಿ. ಗುರು, ನಾವಿವಾಗ ವಿಜಯವಾಡ ಹತ್ರ ಇದ್ದೀವಿ. ವಿಜಯವಾಡ ಹತ್ರ ಇರುವ ಪ್ರಕಾಶಂ ಬ್ಯಾರೇಜ್ ಬ್ರಿಡ್ಜ್ ಮೇಲೆ ನಾವಿದ್ದೀವಿ. ಸೊ ಟ್ರೈನು ಇಲ್ಲೇ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಇಲ್ಲಿ ಇನ್ನೊಂದು ಅದೃಷ್ಟ ಏನು ಅಂತಂದರೆ ನಿಮ್ಗೆ ತೋರಿಸ್ತೀನಿ ನೋಡಿ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇ ಕನಕದುರ್ಗ ದೇವಸ್ಥಾನ. ಇಲ್ಲಿ ವಿಜಯವಾಡದಲ್ಲಿ ತುಂಬ ಅಂದರೆ ತುಂಬ ಫೇಮಸ್ ಆಗಿರೋ ಅಂಥ ಒಂದು ದೇವಿ ದೇವಸ್ಥಾನ ಇಲ್ಲಿಗೆ ಕಾಣಿಸ್ತಾ ಇದೆ. ನೋಡ್ಬೋದು ನೀವು. ನೋಡಿ, ಅಷ್ಟು ದೂರದಲ್ಲಿ ಬೆಟ್ಟ ಮತ್ತು ಒಂದು ಗೋಪುರ ಥರ ಕಾಣಿಸ್ತಾ ಇದೆಯಲ್ಲ ನೋಡಿ. ಅದೇನೇ ಕನಕದುರ್ಗ ಅಮ್ಮನವರ ಒಂದು ದೇವಸ್ಥಾನ. ಸೊ ಈ ಬ್ರಿಡ್ಜ್ ಮೇಲೆ ಯಾಕೋ ಸ್ಟಾಪ್ ಕೊಟ್ಟಿದ್ದಾರೆ. ತುಂಬ ಅಂದರೆ ತುಂಬ ದೊಡ್ಡ ಬ್ರಿಡ್ಜು ಇದು. ಪ್ರಕಾಶಂ ಜಿಲ್ಲೆ ಮತ್ತು ಕೃಷ್ಣಾ ಜಿಲ್ಲೆನ ಎರಡನ್ನೂ ಕನೆಕ್ಟ್ ಮಾಡೋ ಅಂಥ ಒಂದು ಬ್ರಿಡ್ಜ್ ಕೂಡ ಅಂತ ಕರೀತಾರೆ ಇದನ್ನು. ಈ ಕಡೆಗೂ ಒಳ್ಳೆ ಲ್ಯಾಂಡ್ಸ್ಕೇಪ್ ಇದೆ, ಒಳ್ಳೆ ದೇವಸ್ಥಾನ ಕಾಣಿಸ್ತಾ ಇದೆ. ಅಲ್ಲೊಂದು ಬೆಟ್ಟದ ಬುಡದಲ್ಲಿ
ನೋಡಿ ಝೂಮ್ ಮಾಡ್ತೀನಿ ನಿಮಗೆ, ನೋಡಿ ಸಕ್ಕದಾಗಿದೆ. ಈ ಬ್ರಿಡ್ಜ್ ಮೇಲೆ ಸುಮಾರು ಹೊತ್ತು ಟ್ರೈನ ನಿಲ್ಸ್ಕೊಂಡಿದ್ದು, ಇವಾಗ ಹೊರಡ್ತಾ ಇದೆ. ಆ ಕಡೆ ರೈಲ್ವೆ ಟ್ರ್ಯಾಕ್ ಮೇಲೆ ಒಂದು ಗೂಡ್ಸ್ ಟ್ರೈನ್ ಹೋಗ್ತಾ ಇದೆ. ಓ ವಾವ್, ವಾಟ್ ಎ ಸೀನ್, ನಿಜವಾಗ್ಲೂ ಸಕ್ಕದಾಗಿದೆ. ಈ ಕಡೆ ಟ್ರೈನಿಂದ ಆ ಕಡೆ ಇನ್ನೊಂದು ಟ್ರೈನ್ ಹೋಗೋದನ್ನ ನೋಡೋ ಅಂಥದ್ದೇ ಮಜಾ. ವಾವ್. ಫೈನಲಿ ನಾವು ವಿಜಯವಾಡ ಜಂಕ್ಷನ್ಗೆ ರೀಚ್ ಆಗಿದ್ದೀವಿ. ಇದೇ ನೋಡ್ರಿ ವಿಜಯವಾಡ ಜಂಕ್ಷನ್ನು ಸ್ಟೇಷನ್ನು, ಎಷ್ಟು ದೊಡ್ಡದಾಗಿದೆ, ಎಷ್ಟೊಂದು ಜನ ಇದ್ದಾರೆ. ವಿಜಯವಾಡದಿಂದನೇ ಎಷ್ಟೊಂದು ಫೇಮಸ್ ಫಿಲ್ಮ್ ಆ್ಯಕ್ಟರ್ಸು ತೆಲುಗು ಇಂಡಸ್ಟ್ರಿಗೆ ಹೋಗಿರೋ ಅಂಥದ್ದು. ವಿಜಯವಾಡ ಅಂತ ನಾವು ಕೇಳೇ ಇರ್ತೀವಿ. ತುಂಬ ರೇರೆಸ್ಟ್ ಓಲ್ಡ್ ಸಿಟಿನೇ. ರೌಡಿಸಮ್ಗೆ ಒಂದು ಇತಿಹಾಸ ಅಂದರೆ ಅದು ವಿಜಯವಾಡ ಅಂತ ಹೇಳ್ತಾರೆ, ಅದರಲ್ಲೂ ಆಂಧ್ರ ಪ್ರದೇಶಲ್ಲಿ. ಸೊ ತುಂಬ ಯುನೀಕ್ ಆಗಾದಂಥ ಒಂದು ಪ್ಲೇಸು. ಎಲ್ಲದಕ್ಕೂ ರಫ್ ಆ್ಯಂಡ್ ಟಫ್ ಜನ ಅಂತಲೇ ಹೇಳ್ತಾರೆ ಇಲ್ಲಿರೋ ಜನಕ್ಕೆ. ಗುರು, ಇವಾಗ ನಾವು ವಿಜಯವಾಡ ಜಂಕ್ಷನ್ನ ಬಿಟ್ಬಿಟ್ಟು ಓಡ್ತಾ ಇದ್ದೀವಿ ಮುಂದಕ್ಕೆ. ವಿಜಯವಾಡದಿಂದ ನೆಕ್ಸ್ಟ್ ಸ್ಟೇಷನ್ ಬಂದು ಖಮ್ಮಂ ಸ್ಟೇಷನ್ನು. ಸೊ ಇದು ವಿಜಯವಾಡ ಸ್ಟೇಷನಿಂದ 110 ಕಿಲೋಮೀಟ್ರ್ ಇದೆ. ಸುಮಾರು ಈಗ 4 ಗಂಟೆ. ಸೊ 4:48ಕ್ಕೆ 1 ಅವರ್ ತೋರಿಸ್ತಾ ಇದೆ ಅಲ್ಲಿಗೆ ಹೋಗೋಕ್ಕೆ. ಬಟ್ ಡಿಲೇ ಆಗುತ್ತೆ, ಏನಿಲ್ಲ ಅಂದರೂ ಒಂದು 1 ಅವರ್ 10 ಮಿನಿಟ್ಸ್ ಅಂತ ಆಗುತ್ತೆ. ಎಷ್ಟು ಕರ್ವಿಂಗಲ್ಲಿ ಫುಲ್ ಟ್ರೈನ್ ಕಾಣಿಸ್ತಾ ಇದೆ ನೋಡಿ. ಆಲ್ಮೋಸ್ಟ್ ನಾವೊಂಥರ ಮಿಡಲಲ್ಲಿದ್ದೀವಿ. ಸೊ ನಮಗೆ ಫುಲ್ ಕಾಣಿಸ್ತಾ ಇದೆ, ಈ ಕಡೆನೂ ಕಾಣಿಸ್ತಾ ಇದೆ, ಈ ಕಡೆನೂ ಕಾಣಿಸ್ತಾ ಇದೆ. ವಿಜಯವಾಡದಲ್ಲಿ ಇನ್ನೊಂದು ನೋಡ್ಬೋದು, ಈ ರೀತಿಯ ಗುಡ್ಡಗಳನ್ನ ಜಾಸ್ತಿ ನೋಡ್ಬೋದು ನಾವು. ಅಕ್ಕಪಕ್ಕನೇ ಗುಡ್ಡಗಳು ಇರುತ್ತೆ, ಅದ್ರ ಮೇಲ್ಗಡೆನೆ ಮನೆಗಳು ಕಟ್ಟಿದ್ದಾರೆ ನೋಡಿ. ಆ ಬೆಟ್ಟದ ಹತ್ರ ಕಾಣ್ಬೋದು, ನಿಮ್ಗೆ ಕಾಣಿಸ್ತಾ ಇರ್ಬೋದು. ಈ ಬೆಟ್ಟದಲ್ಲೂ ಅಷ್ಟೇ, ಸ್ವಲ್ಪ ಝೂಮ್ ಆಗ್ತೀನಿ. ಬೆಟ್ಟದ ಬುಡದಲ್ಲೇನೇ ಕಟ್ಕೊಂಡಿದ್ದಾರೆ. ಗಾಯ್ಸ್, ಇವಾಗ ಖಮ್ಮಂಗೆ ರೀಚ್ ಆಗಿದ್ದೀವಿ. ಆನ್ ಟೈಮ್ಗೆ ಕರೆಕ್ಟಾಗಿ 4:50ಕ್ಕೆ ರೀಚ್ ಆಗ್ತೀವಿ ಅಂತ ಅದ್ರಲ್ಲಿ ತೋರಿಸ್ತಾ ಇತ್ತು. ಸೊ ಇವಾಗ ಕರೆಕ್ಟಾಗಿ ರೀಚ್ ಆಗಿದ್ದೀವಿ ಖಮ್ಮಂಗೆ. ಮೇ ಬಿ ಇಲ್ಲಿಂದ ಇನ್ನೊಂದು 2 ನಿಮಿಷಕ್ಕೆ ನಮ್ಮ ಟ್ರೈನು ಹೊರಡುತ್ತೆ. ಸೊ ಮಧ್ಯದಲ್ಲಿ ಒಂದು ಸ್ಲೀಪ್ ಹಾಕು, ಎದ್ದಳು, ಓಡಾಡು, ಹಂಗೆ ನೆಕ್ಸ್ಟ್ ಸ್ಟೇಷನ್ ಯಾವ್ದು ಬರುತ್ತೆ ಅಂತ ಒಂದ್ಸಲ ನೋಡ್ಕೊ. ಇದೆ ಅಷ್ಟೇ, ಇನ್ನೇನು ಮಾಡೋಕ್ಕಾಗತ್ತೆ ಟ್ರೈನಲ್ಲಿ. ಖಮ್ಮಂ ರೈಲ್ವೆ ಸ್ಟೇಷನ್ನು ಹೇಳ್ಕೊಳ್ಳೋಂಗೆ ಏನು ದೊಡ್ಡದಾಗೇನು ಇನ್ನೂ ಆಗಿಲ್ಲ. ಸೊ ನಮ್ಮ ಟ್ರೈನ್ ಕೂಡ ಓಡ್ತಾ ಇದೆ. ಖಮ್ಮಂ ಸ್ಟೇಷನಲ್ಲಿ ಒಂದು ಗೂಡ್ಸ್ ರೈಲ್ ಕೂಡ ನಿಂತಿದೆ, ನೋಡ್ಬೋದು. ಈಗ ಸ್ವಲ್ಪ ಸೂರ್ಯ ಕೆಳಗಡೆಗೆ ಇಳಿತಾ ಇದ್ದಾನೆ. ಈಗ ಖಮ್ಮಂ ಸ್ಟೇಷನ್ನ ಬಿಟ್ಟಿದ್ದೀವಿ. ನೆಕ್ಸ್ಟು ಬರೋ ಅಂಥ ಸ್ಟೇಷನ್ನು ವರಂಗಲ್ ಸ್ಟೇಷನ್ನು. ಸೊ ಖಮ್ಮದಿಂದ ನಮಗೆ ವರಂಗಲ್ಲು ಸುಮಾರು 107 ಕಿಲೋಮೀಟರ್ ಇದೆ. ಸೊ 6 ಗಂಟೆ 10 ನಿಮಿಷಕ್ಕೆ ರೀಚ್ ಆಗ್ತೀವಿ ಅಂತ ತೋರಿಸ್ತಾ ಇದೆ. ಸೊ ಮೇ ಬಿ ಆನ್ ಟೈಮೇ ಹೋಗ್ತಾ ಇದ್ದೀವಿ. ನೋಡೋಣ, ವರಂಗಲ್ ಸ್ಟೇಷನ್ನು ನಿಮಗೆ ತೋರಿಸ್ತೀನಿ, ಬನ್ನಿ. ನಮ್ಮದು ಇದು B3 ಕೋಚು. ಸೊ B3 ಕೋಚಲ್ಲೇ ಫುಲ್ಲು ಇದೆಲ್ಲ ಇಟ್ಬಿಟ್ಟಿದ್ದಾರೆ. ಫುಲ್ಲು ಟವಲ್ಸು, ಬೆಡ್ಶೀಟ್ಗಳು ಎಲ್ಲನೂ. ಇಲ್ಲಿ ಓಡಾಡೋಕ್ಕೂ ಒಂದು ಸ್ವಲ್ಪ ಇದಾಗುತ್ತೆ. ಗಾಯ್ಸ್, ಇದೇ ವರಂಗಲ್ ಸ್ಟೇಷನ್ನು. ಸೊ ವರಂಗಲ್ ಸ್ಟೇಷನ್ಗಳಲ್ಲಿ ಇಳ್ಕೊಳಕ್ಕಾಗಲಿಲ್ಲ, ಸೊ ತೋರಿಸೋಣ ಅಂತ ಅಂದರೆ ಈಗ ವರಂಗಲ್ ಸ್ಟೇಷನ್ನ ಬಿಟ್ಬಿಟ್ಟು ಮುಂದಕ್ಕೆ ಹೋಗ್ತಾ ಇದ್ದೀವಿ. ಕನ್ಸ್ಟ್ರಕ್ಷನ್ ಆಗಿಬಿಟ್ಟು ಸ್ವಲ್ಪ ಸಖತ್ತಾಗಿ ಆಗಿದೆ ವರಂಗಲ್ ಸ್ಟೇಷನ್ನು ನೋಡಿ. ಗಾಯ್ಸ್, ಈಗ ಡೇ 1 ಸನ್ಸೆಟ್ ಆಗ್ತಾ ಇದೆ. ನಿಜವಾಗ್ಲೂ ಸಕ್ಕತ್ತಾಗಿದೆ. ಏನು ಸಕ್ಕತ್ತಾಗಿದೆ ಅಂತ ತೋರಿಸ್ತೀನಿ ನೋಡಿ. ಸನ್ಸೆಟ್ ಆಗ್ತಾ ಇರೋದನ್ನ. ವಾವ್, ವಾವ್ 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 ವಾವ್. ಗಾಯ್ಸ್, ಇವಾಗ ನಾವು ರಾಮಗುಂಡ ಸ್ಟೇಷನ್ ಹತ್ರ ಇದ್ದೀವಿ. ಇನ್ನು ನೆಕ್ಸ್ಟ್ ಸ್ಟಾಪು 140 ಕಿಲೋಮೀಟರ್ ದೂರದಲ್ಲಿದೆ. ಬಾಲಹರ್ಷಾರ್ ಅಂತ ಒಂದು ಸ್ಟೇಷನ್ ಅದು. ಸೊ ಈಗ ನಮ್ಮ ಟ್ರೈನ್ ಆಲ್ರೆಡಿ ಮೂವ್ ಆಗ್ತಾ ಇದೆ, ನೋಡ್ಬೋದು ನೀವು. ಫೈನಲಿ ಇಲ್ಲಿಂದ ನೋಡ್ತಾ ಇದ್ದೀವಿ. ಈಗ ಕತ್ಲಾಯಿತು, ಇನ್ನು ಬೆಳಗ್ಗೆಯಿಂದಲೂ ಎದ್ದಿದ್ದೀವಿ. ಅಷ್ಟಾಗೇನು ನಿದ್ದೆ ಮಾಡಿಲ್ಲ, ಹೋಗ್ಬಿಟ್ಟು ನಿದ್ದೆ ಮಾಡಬೇಕು.
ಊಟ ಗೀಟ ಮಾಡಿಕೊಂಡು ಒಂದು 9 ಗಂಟೆಗೆ ಮಲ್ಕೊಬಿಡೋಣ ಅಂತ ಅಂದ್ಕೊಂಡಿದ್ದೀವಿ. ಗುಡ್ ಮಾರ್ನಿಂಗ್ ಗಾಯ್ಸ್. ಇವಾಗ ಮಾರ್ನಿಂಗ್ 7:30. ನಾವು ಕರೆಕ್ಟಾಗಿ ಇಟರ್ಸಿ ಜಂಕ್ಷನ್ ಹತ್ರ ಬಂದಿದ್ದೀವಿ. ತೋರಿಸ್ತೀನಿ ನೋಡಿ. ಇಟರ್ಸಿ ಜಂಕ್ಷನ್ಗೆ ರೀಚ್ ಆಗಿದ್ದೀವಿ. ಫುಲ್ಲು ಇಲ್ಲಿ 10 ಮಿನಿಟ್ಸು ಸ್ಟಾಪ್ ಇದೆ. ರಾತ್ರಿ ಫುಲ್ಲು ನಿದ್ದೆ. 9 ಗಂಟೆಗೆ ಮಲಗಿದ್ದು, ಎದ್ದಿದ್ದೆ ಇವಾಗ. ಕರೆಕ್ಟಾಗಿ ಎದ್ದು ಈಗ ಬ್ರಷ್ಷು ಮತ್ತು ಬೇಸ್ಟ್ ಎಲ್ಲ ತಗೊಂಡು ಸ್ವಲ್ಪ ಫ್ರೆಶ್ ಅಪ್ ಆಗೋಣ ಅಂತ ಅಂದ್ಕೊಂಡಿದ್ದೀವಿ. ತಿರುವನಂತಪುರಂ ಸೆಂಟ್ರಲ್ ಟು ನ್ಯೂ ಡೆಲ್ಲಿ ಹೋಗ್ತಾ ಇರೋಂಥ ಟ್ರೈನು ಹೋಗ್ತಾ ಇದೆ. ಇಟರ್ಸಿಯಲ್ಲಿ ಸುಮಾರು ಹೊತ್ತು ಹಾಲ್ಟ್ ಆಗಿತ್ತು, ಈಗ ಪಾಸ್ ಆಗ್ತಾ ಇದೆ. ಗಾಯ್ಸ್, ಅಮರನಾಥ್ ಯಾತ್ರೆಯ ಡೇ 2ಗೆ ನಿಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವಾಗ ಇನ್ನೇನು 7:30, ರಾತ್ರಿ 9 ಗಂಟೆಗೆ ಮಲ್ಕೊಂಡಿದ್ದು. ತುಂಬ ಹೆಡ್ಡೇಕು. ಬೆಳಗ್ಗೆ ಎದ್ದಿದ ತಕ್ಷಣ ಫುಲ್ ಹೆಡ್ಡೇಕ್ ಥರ ಆಗೋಗಿದೆ. ಅದಕ್ಕೆ ಸ್ವಲ್ಪ ಲೇಟಾಗಿ ಎದ್ದೆ. ಈಗ 7:30. ಇನ್ನೇನು ಇಟರ್ಸಿ ಜಂಕ್ಷನ್ಗೆ ರೀಚ್ ಆಗ್ತೀವಿ. 7:30ಗೆ ಆನ್ ಟೈಮ್ ಹೋಗ್ತಾ ಇದೆ ನಮ್ಮ ಟ್ರೈನು. ಆಲ್ಮೋಸ್ಟ್ ಸ್ವಲ್ಪ ನಿಧಾನಕ್ಕೆ ಹೋಗ್ತಾ ಇದೆ. ಸೊ ಕರೆಕ್ಟಾಗಿ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ರಾತ್ರಿನೇ ನಾವು ಮಧ್ಯಪ್ರದೇಶನ ಎಂಟ್ರಿ ಆಗೋಗಿದ್ದೀವಿ. ನಾಗ್ಪುರು 1:40ಕ್ಕೇನೋ ಸಿಕ್ಕಿದೆ. ಆ ಟೈಮಲ್ಲಿ ಮಲಗಿಬಿಟ್ಟಿದ್ವಿ. ಸೊ ಆರಾಮಾಗಿ ಮಧ್ಯಪ್ರದೇಶ್ಗೆ 2nd ಡೇಲಿ ಎಂಟ್ರಿ ಆಗಿದ್ದೀವಿ. ಇನ್ನೇನು ಇಟರ್ಸಿ ಜಂಕ್ಷನ್ ಆದಮೇಲೆ ನೆಕ್ಸ್ಟು ಭೋಪಾಲು 9 ಗಂಟೆ 5 ನಿಮಿಷಕ್ಕೇನೋ ರೀಚ್ ಆಗ್ತೀವಿ. ಆನ್ ಟೈಮೇ ಹೋಗ್ತಾ ಇದ್ದಾನೆ. ಸೊ ಬನ್ನಿ, ಈ ಡೇ ಫುಲ್ಲೂ ಏನೇನು ನಡೆಯುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಗಾಯ್ಸ್, ಇವಾಗ ಮಧ್ಯಪ್ರದೇಶ್ಗೆ ರೀಚ್ ಆಗಿದ್ದೀವಿ. ಇಲ್ಲಂತೂ ಒಳ್ಳೆ ಲೊಕೇಶನ್ಸ್ ಇದೆ. ತೋರಿಸ್ತೀನಿ ನೋಡಿ. ಯಾವುದೋ ಬೇರೆ ಲೆವೆಲಲ್ಲಿದೆ ಮಾತ್ರ ಲೊಕೇಶನ್ನು. ಫುಲ್ಲು ಗ್ರೀನರಿ. ಆಂಧ್ರ ಪ್ರದೇಶ್ ಫುಲ್ಲು ಒಂಥರ ಬಿಸಿಲಲ್ಲಿದ್ದರೆ, ಈ ಮಧ್ಯಪ್ರದೇಶ್ ಫುಲ್ಲು ಮಳೆಯಿಂದ ಕೂಡಿದೆ. ವೆದರ್ ಮಾತ್ರ ಚಿಂದಿ ಆಗಿದೆ. ತೋರಿಸ್ತೀನಿ ನೋಡಿ ಆ ಕಡೆಗೆ. ವಾವ್, ಫುಲ್ಲು ಸುತ್ತಮುತ್ತ ಗ್ರೀನರಿನೇ ನೋಡ್ತಾ ಇದ್ದೀವಿ ಮಾರ್ನಿಂಗ್ ಎದ್ದಾಗ್ಲಿಂದ. ಗಾಯ್ಸ್, ಈಗ ನಮ್ಮ ಜರ್ನಿಯ ಮೊದಲ ಟನಲ್ ಒಳಗಡೆ ನಾವು ಎಂಟ್ರಿ ಆಗ್ತಾ ಇದ್ದೀವಿ. ನಿಜವಾಗ್ಲೂ ಕ್ರೇಜಿ ಆಗಿದೆ. ಒಳ್ಳೆ ಮಹಾರಾಷ್ಟ್ರ ಫೀಲ್ ಕೊಡ್ತಾ ಇದೆ ಈ ಜರ್ನಿ. ಆ ಕಡೆ ಈ ಕಡೆ ಫುಲ್ಲು ಬೆಟ್ಟ ಗುಡ್ಡ, ಸಕ್ಕದಾಗಿದೆ. ಫುಲ್ ಗ್ರೀನರಿ ಇಲ್ಲಿ ಮಾತ್ರ. ಈ ಟ್ರೈನಲ್ಲಿ ಫಸ್ಟ್ ಟೈಮ್ ಅನ್ಸುತ್ತೆ ಟ್ರೈನಲ್ಲಿ ಜರ್ನಿ ಮಾಡಬೇಕಾದ್ರೆ ಪಕ್ಕದಲ್ಲಿ ಹೈವೇ ಇರೋದು. ನೋಡ್ತಾ ಇದ್ದೀರಲ್ಲ, ಸೊ ಅಲ್ಲಿ ಹೈವೇ ಕೂಡ ಕಾಣಿಸ್ತಾ ಇದೆ. ಇದೇ ಫಸ್ಟ್ ಟೈಮ್ ಈ ಜರ್ನಿಲಿ ನಾನು ನೋಡಿದ್ದು. ಫುಲ್ ತಲೆ ನೋವ್ತಾ ಇತ್ತಲ್ಲ, ಅದಕ್ಕೆ 30 ರೂಪಾಯಿ ಕೊಟ್ಟು ತಗೊಂಡಿದ್ದೀನಿ. ಟೇಸ್ಟ್ ಹೆಂಗೈತೆ ಅಂತ ಹೇಳ್ತೀನಿ ನಾನು. ಚಾಕ್ಲೇಟ್ನ ಮಿಕ್ಸ್ ಮಾಡಿ ಹಾಲ್ಗೆ ಕುಡಿತೀವಲ್ಲ, ಹಂಗೈತೆ. ಏನೂ ಮಾಡೋಕ್ಕಾಗಲ್ಲ. ಫೈನಲ್ ಆಗಿ ನಾವು ಭೋಪಾಲ್ ಜಂಕ್ಷನ್ನ ರೀಚ್ ಆಗಿದ್ದೀವಿ. ಕರೆಕ್ಟಾಗಿ ಎಕ್ಸಾಕ್ಟ್ ಟೈಮು ಇವಾಗ 9 ಗಂಟೆ. ಔರಾ ಮತ್ತು ಭೋಪಾಲ್ ಮತ್ತು ಲಕ್ನೋ ಗಾಡಿ ಹೋಗ್ತಾ ಇದೆ. ನೋಡಿ, ಭೋಪಾಲ್ ಜಂಕ್ಷನ್ನು ಫುಲ್ ದೊಡ್ಡದಾಗೇ ಇದೆ. ಇದು ಹಳೇ ಸ್ಟೇಷನ್ ಅನಿಸುತ್ತೆ. ನಮ್ಮ ಬೆಂಗಳೂರು ಕಡೆ ನೋಡ್ತೀವಲ್ಲ, ಆ ಥರ ಎಲ್ಲ ಹೊಸ ಸ್ಟ್ರಕ್ಚರ್ನ ನಾವು ನೋಡೋಕ್ಕಾಗಲ್ಲ ಇಲ್ಲಿ. ನೋಡಿ, ಫುಲ್ ಎಲ್ಲ ಒಂಥರ ಹಳೇ ಸ್ಟ್ರಕ್ಚರ್, ಹಳೇ ಕಾಲದಲ್ಲಿ ಕಟ್ಟಿದಾರಲ್ಲ, ಆ ಥರನೇ ಅನಿಸುತ್ತೆ. ಮೇ ಬಿ ಇದು ಆಗಿನ ಕಾಲದಲ್ಲೇ ಎಲ್ಲ ಆಗಿರೋದು. ಇನ್ನು ರಿನೋವೇಟ್ ಆಗಿಲ್ಲ ಇಲ್ಲೆಲ್ಲೂ, ಎಲ್ಲ ಹಂಗೆ ಇದೆ. ಇಲ್ಲಿಂದನೇ ಮೇಯ್ನ್ ಇಂಪಾರ್ಟೆಂಟ್ ಒಂದು ಹಿಸ್ಟಾರಿಕಲ್ ಪ್ಲೇಸ್ಗೆ ಹೋಗ್ಬೋದು. ಅದು ಸಾಂಚಿ ಸ್ತೂಪಕ್ಕೆ ಹೋಗ್ಬೋದು. ಸೊ ನೆಕ್ಸ್ಟ್ ಯಾವಾಗಾದರೂ ಭೋಪಾಲ್ನ ಎಕ್ಸ್ಪ್ಲೋರ್ ಮಾಡ್ತೀನಿ. ಫೈನಲಿ ಭೋಪಾಲ್ ಜಂಕ್ಷನ್ನ ಬಿಡ್ತಾ ಇದ್ದೀವಿ. ಇವಾಗ ನೆಕ್ಸ್ಟು ಬರೋವಂಥ ಸ್ಟೇಷನ್ನು ಝಾನ್ಸಿ ಜಂಕ್ಷನ್ ಅಂತ. ಇದು ಇಲ್ಲಿಂದ 292 ಕಿಲೋಮೀಟರ್ ದೂರ ಇದೆ ಗುರು. ಇನ್ನು ಇವಾಗ ಬಿಟ್ಟರೆ ಇನ್ನು ನೆಕ್ಸ್ಟ್ ಸ್ಟಾಪ್ ಬಂದು 1:15ನೇ ನೆಕ್ಸ್ಟ್ ಆ ಸ್ಟಾಪಿಗೆ ರೀಚ್ ಆಗೋವಂಥದ್ದು. ಹತ್ತತ್ರ 292 ಅಂದರೆ 300 ಕಿಲೋಮೀಟ್ರ್ ಅಂದ್ಕೊಳ್ಳಿ. 300 ಕಿಲೋಮೀಟ್ರ್ವರೆಗೂ ಯಾವುದೇ ಸ್ಟಾಪ್ ಇರೋಲ್ಲ. ಕಂಟಿನ್ಯೂಸ್ ಆಗಿ ಒಂದು 3-3.5 ಗಂಟೆ ಚಚ್ಕೊಂಡು ಹೋಗ್ತಾನೆ ಅನಿಸುತ್ತೆ. ಈ ಗಾಡಿ ಜೋಧ್ಪುರ್ ಟು ಭೋಪಾಲ್ಗೆ ಬರೋ ಅಂಥ ಒಂದು ಗಾಡಿ. ವೆಲ್ಕಮ್ ಟು ಭೋಪಾಲ್ ಅಂತ ಬರೆದಿದ್ದಾರೆ. ಅಲ್ಲಲ್ಲ ಅದು ಹೋಗ್ಬಿಟ್ಟಿದೆ. ಸಕ್ಕತ್ತಾಗಿದೆ ವ್ಯೂ, ಒಳ್ಳೆ ವ್ಯೂ.
ಗಾಯ್ಸ್ ಈಗ ಮಾರ್ನಿಂಗು ಟಿಫನ್ ಮಾಡೋಣ ಅಂತ ಹೇಳ್ಬಿಟ್ಟು ಕಟ್ಲೆಟ್ಟು ಮತ್ತು ಪೋವಾ ಅಂದರೆ ಅವಲಕ್ಕಿನ ತಗೊಂಡಿದ್ದೀವಿ. ಓಕೆ ಯಾವ್ದಾದೇನಂತೆ ತಿಂತಾರೋನು ಅಷ್ಟೇ. ನೀವೇನಾದರೂ ಈ ಸೈಡು ಟ್ರಾವೆಲ್ ಮಾಡ್ತಾಯಿದ್ರೆ ನೋಡಿ ಈ ಥರ ಒಂದು ನಾವು ಕೂತ್ಕೊಂಡಿರೋ ಜಾಗಕ್ಕೆ ತಗೊಂಡು ಕೊಡ್ತಾರೆ. ಆರಾಮಾಗಿ ನೀವು ಆರ್ಡ್ರ್ ಮಾಡ್ಕೋಬೋದು. ಈ ಟ್ರೈನ್ ಏನು ನೋಡ್ತಾ ಇದ್ದೀರಲ್ಲ, ಪುಣೆ ಜಮ್ಮು ತಾವಿ ಮತ್ತು ಪುಣೆಗೆ ಓಡಾಡೋ ಅಂಥ ಟ್ರೈನು ಹೋಗ್ತಾ ಇದೆ. ಸೊ ನಮ್ಮ ಟ್ರೈನು ಈಗ ಇಲ್ಲಿ ಸ್ಟಾಪ್ ಕೊಟ್ಟಿದ್ದಾರೆ. ಮೇ ಬಿ ಈ ಗಾಡಿ ಪಾಸ್ ಆದಮೇಲೆ ನಾವು ಪಾಸ್ ಆಗ್ತೀವಿ ಅನಿಸುತ್ತೆ. ಮಧ್ಯಪ್ರದೇಶದ ಭೋಪಾಲ್ ಹಾಗೂ ಝಾನ್ಸಿ ರೂಟ್ ಮಧ್ಯೆ ನಿಜವಾಗ್ಲೂ ನೀವು ಅಗ್ರಿಕಲ್ಚರ್ ಫೀಲ್ಡ್ನ ನೋಡಬೇಕು. ಏನು ಸಕ್ಕತ್ತಾಗಿದೆ ಅಂದರೆ ಕಣ್ಣು ಆಯಿಸಿದಷ್ಟು ಒಳ್ಳೆ ಅಗ್ರಿಕಲ್ಚರ್ ಫೀಲ್ಡ್ನ ನೋಡ್ಬೋದು. ಒಳ್ಳೆ ಭತ್ತ ಬೆಳೆಯೋ ಥರ ಭೂಮಿ ಇದೆ ಇಲ್ಲಿ, ಒಳ್ಳೆ ಕಪ್ಪು ಮಣ್ಣು, ಸಕ್ಕತ್ತಾಗಿ ಅನ್ನಿಸ್ತಾ ಇದೆ. ನೋಡ್ರಿ ಎಷ್ಟೊಂದು JCBಗಳು ಇರೋವಂಥ ಗೂಡ್ಸ್ ಗಾಡಿ ರೈಲ್ ನಿಂತಿದೆ. 3 ಇಂಜಿನ್ ಇತ್ತು ಇದಕ್ಕೆ ಮಾತ್ರ. ಇಲ್ಲಿ ನೋಡ್ರಿ ಟ್ರೈನ್ ಇಂಜಿನ್ ರೆಡಿ ಮಾಡೋ ಅಂಥ ಒಂದು ಲೋಕೋಮೋಟಿವ್ ರೆಡಿ ಮಾಡೋ ಅಂಥ ಒಂದು ಶೆಡ್ಡು ಹೆಂಗೈತೆ. ಗಾಯ್ಸ್ ಇವಾಗ ಟೈಮು 1:35 ಆಗಿದೆ. ಈಗ ಝಾನ್ಸಿ ಸ್ಟೇಷನ್ಗೆ ರೀಚ್ ಆಗಿದ್ದೀವಿ. 1:15ಗೆ ರೀಚ್ ಆಗಬೇಕಾಗಿತ್ತು. ಒಂದು 5 ನಿಮಿಷ ಲೇಟಾಗಿ ರೀಚ್ ಆಗ್ತಾ ಇದ್ದೀವಿ. ನಮ್ಮ ಪಕ್ಕ ಗೂಡ್ಸ್ ಟ್ರೈನ್ ಕೂಡ ಹೋಗ್ತಾ ಇದೆ. ಮೇ ಬಿ ಗೋಧಿದು ಏನಾದರೂ ಇರುತ್ತೆ, ಗೋಧಿ ಅಥವಾ ಭತ್ತ ಜೋಳ ಆ ಥರದ್ದು. ಅದಕ್ಕೆ ಈ ರೀತಿ ಸೀಲ್ ಮಾಡಿಬಿಟ್ಟಿರ್ತಾರೆ ಇದಕ್ಕೆ. ಲಕ್ಷ್ಮೀಬಾಯಿ ಝಾನ್ಸಿ. ಫುಲ್ಲು ಮಳೆ ಬೇರೆ ಬಂದ್ಬಿಟ್ಟಿದೆ, ಅದಕ್ಕೆ ಜನ ಎಲ್ಲ ಕಿಯ ಪಿತ್ತ 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 ಅಂತವ್ರೆ. ಎಷ್ಟೊಂದು ಜನ ನೋಡ್ರಿ. ಗಾಯ್ಸ್ ಫೈನಲ್ ಆಗಿ ಝಾನ್ಸಿ ಸ್ಟೇಷನ್ಗೆ ರೀಚ್ ಆಗಿದ್ದೀವಿ. ಈಗ ಆನ್ಲೈನಲ್ಲಿ ಊಟನ ಆರ್ಡ್ರ್ ಮಾಡಿದ್ವಿ. ಸೊ ಅವ್ನಿಗೆ ಫೋಟೋ ಎಲ್ಲ ಕಳಿಸಿದ್ದೀವಿ. ಅವ್ನಿನ್ನ ಬಂದೇ ಇಲ್ಲ, ನೋಡಬೇಕು ಬರ್ತಾನ ಹೆಂಗ. ಬರಲಿಲ್ಲ ಅಂದರೆ ಇಲ್ಲೇ ತೊಗೋಬೇಕು. 3 ಚಿಕನ್ ಥಾಲಿನ ಆರ್ಡ್ರ್ ಮಾಡಿದ್ವಿ. ಕಾಯ್ತಾ ಇದ್ದೀವಿ. ಎಲ್ಲೋ ಈ ಕಡೆನೂ ಇಲ್ಲ, ಅವನು ಯಾವ ಕಡೆನೂ ಇಲ್ಲ. ನಾವು ಹೊರಗಡೆ ಎಲ್ಲ ಹುಡುಕ್ತಾ ಇದ್ದೀವಿ. ಸೊ ಇಲ್ಲಿ ಆಲ್ರೆಡಿ ತಗೊಂಡು ಇಲ್ಲಿಗೆ ಬಂದುಬಿಟ್ಟಿದ್ದಾರೆ. ತುಳಸಿ ಕ್ಯಾಂಟ್ರಿಂಗ್ ಅಂತ ಇವ್ರದ್ದು. ನಮ್ಮ ಟ್ರೈನ್ ನಂಬರು, ಸೊ ಸೀಟ್ ನಂಬರು, ಸೊ ಅದ್ರಿಗೆ ಎಷ್ಟು ಅಮೌಂಟು ಹಿಂಗೆ ಆಗಿರುತ್ತೆ, ಮತ್ತು ನಮ್ಮ ಮೊಬೈಲ್ ನಂಬರು, ಹೆಸರು ಈ ರೀತಿ ಬುಕ್ ಮಾಡಿದ್ರೆ ಈ ರೀತಿ ಬರುತ್ತೆ 3. ಇದು ಹೆಂಗಿರುತ್ತೆ ಅಂತ ತೋರಿಸ್ತೀನಿ ತಿಂದು ನಿಮಗೆ. ಇನ್ನೇನು 8 ನಿಮಿಷ ಅಷ್ಟೇ ಇಲ್ಲಿ ಸ್ಟಾಪ್ ಕೊಡೋ ಅಂಥದ್ದು ಝಾನ್ಸಿಲಿ. ಆಯಿತು ಟೈಮು. ಸೊ ಈ ಕಡೆ ಯಾವುದೋ ಒಂದು ಟ್ರೈನ್ ಬೇರೆ ಹೋಗ್ತಾ ಇದೆ. ಉದಯ್ಪುರಿಂದ ಖಜುರಾಹೋಗೆ ಹೋಗ್ತಾ ಇರೋಂಥ ಟ್ರೈನು ಈ ಕಡೆಗೆ ಹೋಗ್ತಾ ಇದೆ ವಯಾ ಝಾನ್ಸಿ. ಈ ಝಾನ್ಸಿ ಸ್ಟೇಷನ್ ಆದಮೇಲೆ ನಮಗೆ ಸಿಗೋ ಅಂಥ ಸ್ಟೇಷನ್ನು ಗ್ವಾಲಿಯರ್ ಸ್ಟೇಷನ್ನು. ಅದು ಇಲ್ಲಿಂದ 99 ಕಿಲೋಮೀಟರ್ ದೂರದಲ್ಲಿದೆ. ಗಾಯ್ಸ್ ಹೊಟ್ಟೆ ಹಸಿವಾಗ್ತಾ ಇದೆ. ಇವಾಗ ಕೊಟ್ಟಿರೋ ಊಟನ ಏನೇನು ಕೊಟ್ಟವ್ರೆ ಅಂತ ತೆಗೆದು ತಿನ್ನೋಣ ಬನ್ನಿ. ಇದೇನೋ ಸಲಾಡು. ಸೊ ಈ ಸಲಾಡು ಮತ್ತು ಇದು ಚಪಾತಿ, 4 ಚಪಾತಿ. ಅದಾದಮೇಲೆ ಇದ್ರ ಒಳಗಡೆ ಬಂದು ವೈಪು. ಇದು ಚಿಕನ್ ಪೀಸು. ಇದೊಂದು ಗೀ ರೈಸ್ ಥರ, ಒಂದು ಸ್ವೀಟು, ದಾಲು ಮತ್ತು ಒಂಥರ ಪಲ್ಯ. ಇದು 4 ಚಪಾತಿ, ಸಲಾಡು. ಸಾಕಾಗಿದೆ ಗುರು. 11,000 ಜನ ವೋಟ್ ಮಾಡಿದ್ರು ಈ ಕ್ಯಾಟ್ರಿಂಗಿಗೆ, ಅದಕ್ಕೆ ತೋರಿಸಿದ್ವಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ರೈಟ್ ನಾವು ಗ್ವಾಲಿಯರ್ ಸ್ಟೇಷನ್ಗೆ ಬಂದು ರೀಚ್ ಆಗಿದ್ದೀವಿ. ಈ ಗ್ವಾಲಿಯರಲ್ಲಿ ನಿಜವಾಗ್ಲೂ ನೋಡೋಕ್ಕಂತೂ ಒಳ್ಳೊಳ್ಳೆ ಫೋರ್ಟು, ಒಳ್ಳೊಳ್ಳೆ ರಾಜರು ಆಳ್ದಂಥ ಒಂದು ಪ್ಲೇಸ್ ಇದು. ಒಳ್ಳೊಳ್ಳೆ ಪ್ಲೇಸ್ ಅಂತೂ ಇದ್ದಾವೆ. ಯಾವಾಗಾದರೂ ಟೈಮ್ ಸಿಕ್ಕಾಗ ಗ್ವಾಲಿಯರ್ನ ಫುಲ್ಲು ಎಕ್ಸ್ಪ್ಲೋರ್ ಮಾಡಿ ನಿಮಗೆ ತೋರಿಸ್ತೀನಿ. ಸೊ ಹಿಂಗೆ ಹೊಸ ಯೂಟ್ಯೂಬರ್ಸ್ನ ಸಪೋರ್ಟ್ ಮಾಡ್ತಾಯಿರಿ. ಇಲ್ಲಿ ಕೇವಲ 2 ನಿಮಿಷಗಳ ಕಾಲ ನಮ್ಮ ಟ್ರೈನು ನಿಂತ್ಕೊಳ್ಳುತ್ತೆ. ಇದಾದ್ಮೇಲೆ ನಮಗೆ ಧೋಲ್ಪುರ್ ಅನ್ನೋ ಸ್ಟೇಷನ್ ಸಿಗುತ್ತೆ. ಇದು ಅಲ್ಲಿಂದ 73 ಕಿಲೋಮೀಟರ್ ದೂರದಲ್ಲಿದೆ. ಗ್ವಾಲಿಯರ್ ಸ್ಟೇಷನ್ನು ಇನ್ನು ಇವಾಗ ಸ್ವಲ್ಪ ಕನ್ಸ್ಟ್ರಕ್ಷನ್ನು ನಡೀತಾ ಇದೆ, ನೋಡ್ಬೋದು ನೀವು. ಆ ಕಡೆ ಎಲ್ಲ ಇನ್ನೂ ಸ್ವಲ್ಪ ಕನ್ಸ್ಟ್ರಕ್ಷನ್ನು ನಡೀತಾ ಇದೆ. ಫೈನಲಿ ಗ್ವಾಲಿಯರ್ ಸ್ಟೇಷನ್ನ ಬಿಟ್ಟು ಓಡ್ತಾ ಇದ್ದೀವಿ. ಲೋಕೋಮೋಟಿವ್ಸು ಎಷ್ಟೊಂದು ನಿಂತಿದ್ದಾವೆ. 1 2 3 4 5 6 7 ನಿಂತಿದ್ದಾವೆ ಟೋಟಲ್. ವಾ
ಗಾಯ್ಸ್ ಫೈನಲಿ ಕರೆಕ್ಟಾಗಿ 4:10ಕ್ಕೆ ಧೋಲ್ಪುರ್ ಜಂಕ್ಷನ್ಗೆ ರೀಚ್ ಆಗಿದ್ದೀವಿ. ನೋಡ್ಬೋದು ನೀವು, ಜಂಕ್ಷನ್ ಅಂತವ್ರೆ, ಆದರೆ ಏನು ಅಂತ ಹೇಳ್ಕೊಳ್ಳೋ ಲೆವೆಲಲ್ಲಿ ಏನು ಇಲ್ಲ. ರೈಲ್ವೆ ಸ್ಟೇಷನ್ನು ಎಲ್ಲ ಖಾಲಿ ಹೊಡಿತೈತೆ, ಅಲ್ಲೊಂದು ಮಾತ್ರ ಬ್ರಿಡ್ಜ್ ಇದೆ ಅಷ್ಟೆ. ಓಹ್, ಇನ್ಸ್ಪೆಕ್ಷನ್ ಕಾರ್ ಅಂತೆ ಅಲ್ಲಿರೋ ಅಂಥದ್ದು ನೋಡಿ. ಗಾಯ್ಸ್ ಈಗ ನಾವು ಧೋಲ್ಪುರ್ ಜಂಕ್ಷನ್ನ ಬಿಟ್ಬಿಟ್ಟು ಮುಂದೆ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಬರೋ ಅಂಥ ಒಂದು ಸ್ಟೇಷನ್ನು ಆಗ್ರಾ ಕಂಟೋನ್ಮೆಂಟ್ ಸ್ಟೇಷನ್ನು. ಸೊ ಅದು ಇಲ್ಲಿಂದ 53 ಕಿಲೋಮೀಟರ್ ದೂರದಲ್ಲಿದೆ. ಸೊ ಅಪ್ರಾಕ್ಸಿಮೇಟು ಇನ್ನು 1 ಅವರ್ ಅಂತ ತೋರಿಸ್ತಾ ಇದೆ. ಮುಂದಕ್ಕೆ ಸ್ವಲ್ಪ ದೊಡ್ಡದಾಗೆ ಇದೆ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಪ್ಲ್ಯಾಟ್ಫಾರ್ಮು, ಬಟ್ ಅಲ್ಲಿ ಅಷ್ಟಕ್ಕಷ್ಟೇ. ಈಗ ಆಗ್ರಾ ಕಂಟೋನ್ಮೆಂಟ್ ಸ್ಟೇಷನ್ಗೆ ಬಂದಿದ್ದೀವಿ. ಇಲ್ಲಿಂದ ತಾಜ್ ಮಹಲ್ ಹತ್ರ ಆಗುತ್ತೆ ನೋಡಿ. ನಮ್ಮ ಟ್ರೈನು ಬಂದು ನಿಂತಿದೆ ಆಗ್ರಾ ಕಂಟೋನ್ಮೆಂಟ್ ಸ್ಟೇಷನ್ಗೆ ನೋಡಿ. ಕರೆಕ್ಟಾಗಿ 4:50ಕ್ಕೆ ಎಕ್ಸಾಕ್ಟಾಗಿ ಈ ಟ್ರೈನು ಬಂದಿದೆ. ಸೊ ಕೆಲವು ಕಡೆ ಟೈಮ್ನ ಮ್ಯಾಚ್ ಮಾಡ್ತಾರೆ, ಕೆಲವು ಕಡೆ ಟೈಮ್ನ ಮ್ಯಾಚ್ ಮಾಡೋಕ್ಕಾಗಲ್ಲ. ಆ ಕಡೆ ಒಂದು ಟ್ರೈನ್ ಕೂಡ ಹೋಗ್ತಿದೆ. ಏನೋ ಎಲ್ಲ ಹಿಂದಿಲೇ ಬರೆದವ್ರೆ, ನನಗಂತೂ ಅಷ್ಟೊಂದು ಗೊತ್ತಾಗಲಿಲ್ಲ. ಪಾಸ್ ಬೇರೆ ಆಗ್ತಾಯಿದೆ ಟ್ರೈನು, ಹತ್ರದಲ್ಲಿದ್ದರೇನೋ ಓದಿ ಹೇಳ್ಬೋದಾಗಿತ್ತು. ಫೈನಲಾಗಿ ನಾವು ಆಗ್ರಾ ಕಂಟೋನ್ಮೆಂಟ್ ಸ್ಟೇಷನ್ನ ಬಿಟ್ಬಿಟ್ಟು ಮುಂದೆ ಹೋಗ್ತಾ ಇದ್ದೀವಿ. ಆಗ್ರಾದಲ್ಲಿ ಏನಿದೆ ಅಂತ ಗೊತ್ತು, ಆಬ್ವಿಯಸ್ಲಿ ವರ್ಲ್ಡ್ ಫೇಮಸ್ ತಾಜ್ ಮಹಲ್ ಇದೆ. ಸೊ ಮುಂದೆ ಒಂದಿನ ವರ್ಲ್ಡ್ ಫೇಮಸ್ ತಾಜ್ ಮಹಲ್ನ ಕೂಡ ನಿಮಗೆ ತೋರಿಸ್ತೀನಿ, ಆಗ್ರಾ ಕೂಡ ಎಕ್ಸ್ಪ್ಲೋರ್ ಮಾಡ್ತೀನಿ. ಗಾಯ್ಸ್ ಈಗ ನಮ್ಮ ಟ್ರೈನು ಆಗ್ರಾ ಕಂಟೋನ್ಮೆಂಟ್ ಸ್ಟೇಷನ್ನಿಂದ ಬಿಟ್ಟಿದೆ. ಸೊ ನೆಕ್ಸ್ಟ್ ಸಿಗೋ ಅಂಥ ಸ್ಟೇಷನ್ನು ಫರೀದಾಬಾದ್ ಸ್ಟೇಷನ್ನು. ಸೊ ಇದು 166 ಕಿಲೋಮೀಟರ್ ದೂರ ಇದೆ. ಯಾವುದೇ ರೀತಿ ಪ್ಲಾಸ್ಟಿಂಗ್ ಕೂಡ ಮಾಡೋದೇ ಇಲ್ಲ ಇಲ್ಲಿರೋ ಮನೆಗಳಿಗೆ, ಬರೀ ಇಟ್ಕೆಲೇ ಬಿಟ್ಬಿಡ್ತಾರೆ. ಏನಪ್ಪ ಇಟ್ಕೆ ಸ್ವಲ್ಪ ವೀಕ್ ಆಗಲ್ವೇನೋ ಅಂತ ಅನಿಸುತ್ತೆ. ಸೊ ಇಲ್ಲಿಗೆ ಒಂದು ಕ್ಲಿಯರ್ ಕಟ್ ವ್ಯೂ ಇದೆ ನಮ್ಮ ಟ್ರೈನ್ ಇವಾಗ್ಲೂ. ಸೊ ಈ ಕಡೆ ಸ್ವಲ್ಪ ಸ್ಟ್ರೈಟ್ ಆಯಿತು ಟ್ರೈನು. ಇವಾಗ 7 ಗಂಟೆ, ನಿಜವಾಗ್ಲೂ ನನಗೆ ಇಲ್ಲಿ ನೋಡ್ತಾ ಇದ್ರೆ 7 ಗಂಟೆನ ಇದು ಅಂತ ಅನ್ನಿಸ್ತಾ ಇದೆ. ನೋಡ್ಬೋದು ನೀವು. ಸೊ ನೋಡಿ 7 ಗಂಟೆ 6 ನಿಮಿಷ ಆಗಿದೆ. ಆದರೆ ಈಗ ವೆದರ್ ತೋರಿಸ್ತೀನಿ ನೋಡಿ. ವೆದರ್ ಇನ್ನೂ ಈ ಥರ ಇದೆ. ಇನ್ನೂ ಎಲ್ಲೋ ಒಂದು 4 ಗಂಟೆನೋ ಅಥವಾ 5 ಗಂಟೆನೋ, ಮ್ಯಾಕ್ಸಿಮಮ್ ನಮ್ಮ ಸೈಡು 6 ಗಂಟೆ ಆದಾಗ ಇರುತ್ತಲ್ಲ ವೆದರು ನೋಡಿ, ಆ ಥರ ವೆದರ್ ಫೀಲ್ ಆಗ್ತಾ ಇದೆ. ಈ ಕಡೆಗೂ ಅಷ್ಟೇ ನೋಡಿ. ಇನ್ನೇನು ಫರೀದಾಬಾದು ಇನ್ನೊಂದು 25 ಕಿಲೋಮೀಟ್ರ್ ಇದೆ. ಸೊ 7:45ಗೆ ರೀಚ್ ಆಗುತ್ತೆ. ನೋಡಬೇಕು, ಯಾಕೋ 166 ಕಿಲೋಮೀಟ್ರ್ ಆದ್ರೂ ನಾನು ತುಂಬ ಡಿಲೇ ನಿಧಾನಕ್ಕೆ ಹೋಗ್ತಾ ಇದ್ದಾನೆ, ಯಾಕೆ ಅಂತ ಗೊತ್ತಿಲ್ಲ. ಡೆಲ್ಲಿಗೆ ರೀಚ್ ಆಗೋದು 8:45 ಆಗುತ್ತೆ. ಇವಾಗ ಫರೀದಾಬಾದ್ನ ಬಿಟ್ಟು ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಸಿಗೋವಂಥ ಸ್ಟೇಷನ್ನೇ ಹಜರತ್ ನಿಜಾಮುದ್ದೀನು. ಸೊ ಅದಾದಮೇಲೆ ನ್ಯೂ ಡೆಲ್ಲಿ ಸಿಗುತ್ತೆ. ಸೊ ಫರೀದಾಬಾದ್ ಹತ್ರ ಆಚೆ ಹೋಗಿ ಇನ್ನೇನು ವೀಡಿಯೋ ತೆಗೆಯೋದು ಎಲ್ಲ ಕೂತಿದ್ದೀವಿ. ಇಲ್ಲೊಂದು ಐಫೋನ್ ಬೇರೆ ಕಳ್ತನ ಆಗಿದೆ ನಮ್ಮ ಸೀಟ್ ಪಕ್ಕದಲ್ಲಿ, ಅದಕ್ಕೆ ಆ ಟೆನ್ಷನ್ನಲ್ಲಿದ್ವಿ. ಫರೀದಾಬಾದಿನ ಸ್ವಲ್ಪ ಹಿಂದೆ ಈ ಪಕ್ಕದಲ್ಲಿದ್ದ ಒಬ್ಬ ಮುಸ್ಲಿಂ ವ್ಯಕ್ತಿಯ ಐಫೋನು ಮಿಸ್ ಆಗಿದೆ. ಸೊ ಅಲ್ಲಿ ಬಾದಾಮಿ ಮತ್ತು ಪಿಸ್ತಾನ ಮಾರ್ಕೊಂಡು ಬಂದಂಥ ಒಬ್ಬ ವ್ಯಕ್ತಿ ಅದನ್ನು ಎತ್ಕೊಂಡಿದ್ದಾನೆ ಅಂತ ಇವರು ಡೌಟ್ ಪಡ್ತಾ ಇದ್ದಾರೆ. ಆ ವ್ಯಕ್ತಿನ ನಾನು ಕೂಡ ನೋಡಿದೆ. ಸೊ ಮಾರ್ಕೊಂಡು ಹೋಗ್ತಾ ಇದ್ದ, ಆದರೆ ಸುಮಾರು ಹೊತ್ತು ಅದೇ ಜಾಗದಲ್ಲಿ ಇದ್ದಿದ್ದನ್ನ ನಾನು ಖಂಡಿತವಾಗ್ಲೂ ನೋಡಿದೆ. ಸೊ ಅದಕ್ಕೆ ನಮಗೂ ಒಂದು ಡೌಟ್ ಬಂತು, ನಾವು ಎಲ್ಲ ಹೇಳಿದ್ವಿ. ಸೊ ಅದಾದಮೇಲೆ ಫರೀದಾಬಾದ್ ಸ್ಟೇಷನಲ್ಲಿ ಸೊ ಈ ಪೊಲೀಸ್ ಬಂದರು. ಸೊ ನಾವು FIR ಇಲ್ಲಿ ಹಾಕ್ಕೊಳ್ಳೋಕ್ಕಾಗಲ್ಲ. ಸೊ ನೀವೇನಾದರೂ FIR ಹಾಕಲೇಬೇಕು ಅಂತ ಅಂದರೆ ನೀವು ನ್ಯೂ ಡೆಲ್ಲಿ ಸ್ಟೇಷನಲ್ಲಿ ಇನ್ನೊಬ್ಬರು ಪೊಲೀಸ್ ಬರ್ತಾರೆ. ಸೊ ಅವ್ರು ಹಾಕ್ತಾರೆ. ಸೊ ಆದರೆ ನಾನು ಇನ್ಫಾರ್ಮೇಷನ್ ಎಲ್ಲ ತೊಗೊಂಡು ಈ ಕೇಸ್ನ ಅವ್ರಿಗೆ ಟ್ರಾನ್ಸ್ಫರ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೋದರು. ಸೊ ನನ್ನ ಪ್ರಕಾರ ಇದು ಬರ್ಬೋದು, ಈ ಥರ ಎಲ್ಲ ತೊಗೋಬೋದು. ಆದರೆ ಒಂದು ಸಲ ಹೋದರೆ ಸೊ ಯಾವುದೇ ಗ್ಯಾಜೆಟ್ಸು ಸಿಗೋದು ಅಷ್ಟು ಸುಲಭ ಇಲ್ಲ. ಅದರಲ್ಲೂ ಇಂಥ ಟ್ರೈನಲ್ಲಿ ಸಾವಿರಾರು ಜನ ಓಡಾಡೋ ಟ್ರೈನಲ್ಲಿ ಸೊ ಸಿಗೋದು ಡೌಟೇನೆ. ನೀವು ಟ್ರಾವೆಲ್ ಮಾಡಬೇಕಾದ್ರೆ ನಿಮ್ಮ ಗ್ಯಾಜೆಟ್ಸು ತುಂಬ ಹುಷಾರಾಗಿ ಇಟ್ಕೊಳ್ಳಿ. ಫೈನಲ್ ಆಗಿ ನಾವು ಭಾರತದ ರಾಜಧಾನಿಯಾದ ದೆಹಲಿನ ರೀಚ್ ಆಗಿದ್ದೀವಿ. ಸೊ ನೋಡ್ಬೋದು ನೀವು 8:15 ಆಗಿದೆ. ಹಜರತ್ ನಿಜಾಮುದ್ದೀನ್ ಸ್ಟೇಷನ್ಗೆ ಬಂದು ಇಳಿದಿದ್ದೀವಿ. ಸೊ ಫೈನಲಿ ವೆಲ್ಕಮ್ ಟು ಡೆಲ್ಲಿ. ಫೈನಲಿ ಹಜರತ್ ನಿಜಾಮುದ್ದೀನ್ ಸ್ಟೇಷನ್ನ ಬಿಟ್ಟು ಮುಂದೆ ಹೋಗ್ತಾ ಇದ್ದೀವಿ. ಬರೋ ಅಂಥ ಸ್ಟೇಷನ್ನು ನಮಗೆ ನ್ಯೂ ಡೆಲ್ಲಿ. ಸೊ ಇಲ್ಲಿಂದ ನ್ಯೂ ಡೆಲ್ಲಿ ಹತ್ರನೇ, ಆದರೆ ನಮಗೆ ರೀಚಿಂಗ್ ಟೈಮಿಂಗ್ಸು 1 ಅವರ್ ತೋರಿಸ್ತಾ ಇದೆ. 8:45ಗೆ ರೀಚ್ ಆಗ್ತೀವಿ. ಗಾಯ್ಸ್ ಫೈನಲ್ ಆಗಿ ನಾವು ನ್ಯೂ ಡೆಲ್ಲಿನ ರೀಚ್ ಆಗಿದ್ದೀವಿ. ನೋಡ್ಬೋದು ನೀವು ಟೈಮು 8:50. ಸೊ ಇವಾಗ ಕರೆಕ್ಟಾಗಿ ನ್ಯೂ ಡೆಲ್ಲಿಗೆ ಬಂದು ರೀಚ್ ಆಗಿದೆ.
ಸೊ ಇಲ್ಲಿ ಒಂದು 15 ನಿಮಿಷ ನಮಗೆ ಟೈಮ್ ಕೊಡ್ತಾರೆ. ಸೊ ಇದಾದಮೇಲೆ ಇಲ್ಲಿಂದ ನೆಕ್ಸ್ಟು ಹೊರಡುತ್ತೆ. ಮೇ ಬಿ ಈಗ ನೈಟು ಫುಲ್ ಜರ್ನಿ ಮಾಡಿಬಿಟ್ಟು ನಾವು ಸೊ ಡೈರೆಕ್ಟು ಬೆಳಗ್ಗೆ 8-10ಕ್ಕೆ ನಾವು ಜಮ್ಮು ತಾವಿನ ರೀಚ್ ಆಗ್ತೀವಿ. ಸೊ ರಾತ್ರಿ ಎಲ್ಲ ಶೂಟ್ ಮಾಡೋಕ್ಕಾಗಲ್ಲ, ಮಲಗಬೇಕು. ಯಾಕಂದರೆ ನಾಳೆಗೆ ರೆಸ್ಟ್ ಇರಲಿಲ್ಲ ಅಂದರೆ ಆಗಲ್ಲ. ನಾಳೆ ರಿಜಿಸ್ಟ್ರೇಷನ್ ಬೇರೆ ಸ್ವಲ್ಪ ಇದೆ ಮಾಡಬೇಕು. ಸೊ ಅದಕ್ಕೆ ಆಲ್ಮೋಸ್ಟು ಇಲ್ಲಿ ಊಟ ಎಲ್ಲ ಮಾಡಿದ್ಮೇಲೆ ಮಲ್ಕೊತೀನಿ. ಸೊ ಫೈನಲಾಗಿ ನಿಮಗೆಲ್ಲರಿಗೂ ನ್ಯೂ ಡೆಲ್ಲಿಗೆ ಸ್ವಾಗತ ಸುಸ್ವಾಗತ. ಡೇ 3 ಅಮರನಾಥ ಯಾತ್ರೆಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಗೈಸ್, ಈಗ ಆಲ್ರೆಡಿ ನಾವು ಜಮ್ಮು ಕಾಶ್ಮೀರನ ರೀಚ್ ಆಗಿದ್ದೀವಿ. ಸೊ ಎಲ್ಲಿದ್ದೀವಿ ಅಂತ ನನಗೂ ಗೊತ್ತಿಲ್ಲ. ನಮ್ಮ ಸ್ಟೇಷನ್ಗೆ ಜಮ್ಮು ತಾವಿಗೆ 8:30ಗೆ ರೀಚ್ ಆಗ್ತೀವಿ ನಾವು. ಸೊ ಇವಾಗ 6:30 ಆಗಿದೆ. ಮೇ ಬಿ 6:30ಗೆ ಎಷ್ಟೊಂದು ಬೆಳಕಾಗಿ ಹೋಗಿದೆ ನೋಡಿ. ಜಮ್ಮು ಕಾಶ್ಮೀರ್ನ ಅಫಿಷಿಯಲ್ ಆಗಿ ಎಂಟ್ರಿ ಆಗಿದ್ದೀವಿ 8 ಟ್ರೈನಲ್ಲಿ. ನೋಡ್ಬೋದು ನೀವು ನನ್ನಿಂದ ಪಠಾನ್ಕೋಟ್ ಕಂಟೋನ್ಮೆಂಟ್ ಸ್ಟೇಷನಲ್ಲಿ ನಾವಿದ್ದೀವಿ ರೈಟ್ ನಾವು. ಸೊ ಇದೇ ಪಠಾನ್ಕೋಟ್ ಕಂಟೋನ್ಮೆಂಟ್ ಸ್ಟೇಷನ್ನು. ನೆಕ್ಸ್ಟು ಇಲ್ಲಿಂದ ಸಿಗೋ ಅಂಥದ್ದೇ ಕತುವಾ ಅನ್ನೋ ಒಂದು ಸ್ಟೇಷನ್ನು. ಅದು ಇಲ್ಲಿಂದ ಜಸ್ಟ್ 23 ಕಿಲೋಮೀಟ್ರ್ ಇದೆ. ಆದರೆ 23 ಕಿಲೋಮೀಟ್ರಿಗೂ ಹೋಗೋ ಟೈಮಿಂಗ್ಸ್ ಮಾತ್ರ ಸ್ವಲ್ಪ ಜಾಸ್ತಿನೇ ತೋರಿಸ್ತಾ ಇದೆ. ಮೇ ಬಿ ರೈಟ್ ನಾವು 6:30 ಕರೆಕ್ಟಾಗಿ. ಸೊ ಅಲ್ಲಿಗೆ 7:15ಗೆ ಹೋಗ್ತಾನೆ. ಸೊ ನೋಡೋಣ. ಈಗ ನಾವು ಪಠಾನ್ಕೋಟ್ನ ಕಂಟೋನ್ಮೆಂಟ್ ಜಂಕ್ಷನ್ನ ಬಿಟ್ಟು ಮುಂದೆ ಹೋಗ್ತಾ ಇದ್ದೀವಿ. ಫೈನಲಿ ಜಮ್ಮು ಕಾಶ್ಮೀರಕ್ಕೆ ಎಂಟ್ರಿ ಆಗಿದ್ದೀವಿ. ಅದೊಂದು ಖುಷಿ ಕೊಡ್ತಾ ಇದೆ ನಂಗೆ ನಿಜವಾಗ್ಲೂ. ನನ್ನನ್ನು ಇಲ್ಲಂತೂ ಎಲ್ಲಿ ನೋಡಿದ್ರು ಸೊ ಆರ್ಮಿ ಅವರೇ ಕಾಣಿಸ್ತಾರೆ. ಈ ಸ್ಟೇಷನ್ನು ಕತುವಾ ಸ್ಟೇಷನ್ನು. ಸೊ ಆಚೆಗಡೆ ಇಳಿಯೋಕ್ಕೆ ನೆನೆ ಬಿಡಲಿಲ್ಲ. ಸೊ ಆಲ್ಮೋಸ್ಟು ಫುಲ್ ಆರ್ಮ್ಡ್ ಫೋರ್ಸಸ್ ಇದ್ದರು. ಸೊ ಆಚೆಗಡೆ ಹೋಗಿ ಕ್ಯಾಮ್ರಾ ಏನು ತೆಗಿಯೋಕ್ಕಂತೂ ಆಗಲಿಲ್ಲ. ಅದಕ್ಕೆ ಒಳಗಡೆಯಿಂದ ತೆಗಿತಾ ಇದ್ದೀನಿ. ಫೈನಲ್ ಆಗಿ ನಾವು ಜಮ್ಮು ತಾವಿ ರೈಲ್ವೆ ಸ್ಟೇಷನ್ಗೆ ರೀಚ್ ಆಗಿದ್ದೀವಿ. ಸೊ ಇವಾಗ ಜಮ್ಮು ರೈಲ್ವೆ ಸ್ಟೇಷನ್ನಿಂದ ಸೊ ಆಚೆಗೆ ಬರ್ತಾ ಇದ್ದೀವಿ. ಇದೇ ನೋಡಿ ಜಮ್ಮು ತಾವಿ ರೈಲ್ವೆ ಸ್ಟೇಷನ್. ಫೈನಲ್ ಆಗಿ ನಾವು ಜಮ್ಮು ತಾವಿ ರೈಲ್ವೆ ಸ್ಟೇಷನ್ನ ರೀಚ್ ಆಗಿದ್ದೀವಿ. ಸೊ ಇವಾಗ ಅಮರನಾಥ್ ಯಾತ್ರೆಯ ಒಂದು RFID ಕಾರ್ಡ್ನ ತೊಗೋಬೇಕು. ಸೊ ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿತ್ತು ಅಂದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸೊ ಜಮ್ಮು ತಾವಿಯಿಂದ ನಾವು ಪಹಲ್ಗಾಮ್ಗೆ ಯಾವ ರೀತಿ ಹೋಗ್ತೀವಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್, ಜೈ ಶ್ರೀರಾಮ್.